ನಮೋ ಮೃಡೇಶಲಿಂಗಾಯ ಪರಂ ಜ್ಯೋತಿ ಸ್ವರೂಪಿಣೆ ನಮಃ ಕಂದುಕವಾಸಾಯ ಮೃಡೇಶಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಉತ್ತರ ಕನ್ನಡದ ಮುರುಡೇಶ್ವರದ ಜಾತ್ರೆಯು ಮಕರ ಸಂಕ್ರಾಂತಿಯ 6ನೇ ದಿವಸ ನಡೆಯುತ್ತದೆ. ನದಿ ಮತ್ತು ಸಮುದ್ರದ ಸಂಗಮ ಇದು. ಮಕರ ಸಂಕ್ರಾಂತಿಯಿಂದ ಒಂದು 8 ದಿವಸ ಪ್ರತಿದಿನವೂ ಉತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತದೆ. ಅದರಲ್ಲಿ ಜಾತ್ರೆಯ ಹಿಂದಿನ ದಿವಸ ಹಾಗೂ ಅದರ ಹಿಂದಿನ ದಿವಸ 2 ದಿವಸವೂ ಮುರುಡೇಶ್ವರ ದೇವರನ್ನು ಬೈಲೂರಿಗೆ ಪಾಲಿಕೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಇವತ್ತು ನಾವು ಆ 2 ದಿವಸದಲ್ಲಿ ಮೊದಲನೇ ದಿವಸ ಪಾಲಿಕೆಯ ಮೇಲೆ ದೇವರನ್ನು ಕರ್ಕೊಂಡು ಹೋಗ್ತಿರೋದನ್ನು ನೋಡ್ತಿರೋದು. ದೇವರ ಪಾಲಿಕೆಯು ಸುಮಾರು 3:30ಯಿಂದ 4 ಗಂಟೆಗೆ ಮುರುಡೇಶ್ವರದಲ್ಲಿ ಬಿಟ್ಟು ನಾವು ಈಗ ಬೀಚ್ ಮುಖಾಂತರ ತೂದಳಿಗೆ ಮುಟ್ಟಿದ್ದೇವೆ. ತೂದಳಿಯಲ್ಲಿ ವೀರ ಮಹಾಸತಿ ದೇವಸ್ಥಾನದಲ್ಲಿ ಇರೋ ಕಟ್ಟೆ ಮೇಲೆ ದೇವರನ್ನು ಕೂರಿಸಿ ಆರತಿಯನ್ನು ಮಾಡುತ್ತಾರೆ. ಹೀಗೆ ಮುಂದೆ ಹೋಗ್ತಿದ್ದ ಹಾಗೆ ಹಲವಾರು ಕಟ್ಟೆಗಳು ನಮಗೆ ಸಿಗುತ್ತವೆ. ಹಲವಾರು ಕಡೆ ಆರತಿಯನ್ನು ಅರ್ಪಿಸುತ್ತಾ ಮುಂದೆ ಸಾಗ್ತೇವೆ. ತೂದಳಿ ದೇವಸ್ಥಾನದಲ್ಲಿ ಆರತಿ ಆದಮೇಲೆ ದೇವರ ಪಾಲಿಕೆಯನ್ನು ಬೈಲೂರಿಗೆ ಬೀಚಿನ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ವೇಳೆ ತುಂಬಾ ಬಿಸಿಲಿತ್ತು. ಪಾಲಿಕೆ ಏನಿದೆ ತುಂಬಾ ಭಾರ ಇರುತ್ತೆ. ಅದನ್ನು ಲೆಕ್ಕಿಸದೆ ಭಕ್ತಿಯಿಂದ ಈ ಪಾಲಿಕೆಯನ್ನು ಪ್ರತಿ ವರ್ಷವೂ ಕರ್ಕೊಂಡು ಹೋಗ್ತಾರೆ. ಮುರುಡೇಶ್ವರದಿಂದ ಬೈಲೂರಿಂದ ಮುರುಡೇಶ್ವರಕ್ಕೆ ಒಂದು 12ರಿಂದ 13 ಕಿಲೋಮೀಟ್ರ್ ಆಗ್ಬೋದು. ಇಷ್ಟು ಭಾರವನ್ನು ನೀರ್ಗದ್ದೆ ಮತ್ತು ಈ ಬೀಚ್ನ ಹೊಂಗೆ ದಾರಿಯಲ್ಲಿ ತಗೊಂಡು ಹೋಗೋದು ಒಂದು ತುಂಬಾ ಕಷ್ಟದ ವಿಷಯ. ಹಾಗೆ ಅವರೊಟ್ಟಿಗೆ ನಾವು ಕೂಡ ನಡ್ಕೊಂಡು ಹೋಗ್ತೀವಲ್ಲ, ನಮಗೆಲ್ಲ ಒಂದು ಚಾರಣದ ಅನುಭವನೇ ಆಗುತ್ತೆ. ಹೀಗೆ ದಾರಿಯ ಮಧ್ಯದಲ್ಲಿ ದೇವರ ನೆನೆಯುತ್ತಾ ಹಾಸ್ಯದ ಮಾತುಗಳನ್ನು ಆಡುತ್ತಾ ನಾವು ಮುಂದೆ ಸಾಗಿದ್ವಿ. ಒಂದು ಕಡೆ ಬೀಚ್ ಹಾಗೂ ಇನ್ನೊಂದು ಕಡೆ ಬೈಲೂರಿನ ಹಸಿರು, ಇದರ ಮಧ್ಯೆ ದೇವರ ಪಾಲಿಕೆಯ ಒಂದು ಸುಂದರ ದೃಶ್ಯ. ಇದೆಲ್ಲವನ್ನು ಆನಂದಿಸಲು ಒಂದು ಪುಣ್ಯ ಬೇಕು. ಡ್ಯೂಟಿಗೆ ತಗೊಳ್ರಿ. ಇದು ಬೈಲೂರಿನ ಅಂಗನವಾಡಿ ಶಾಲೆ. ಇಲ್ಲಿ ಕೂಡ ದೇವರನ್ನ ಪಲ್ಲಕ್ಕಿಯಿಂದ ಕೆಳಗಿಳಿಸಿ ಆರತಿಯನ್ನು ಮಾಡಿ ಮುಂದೆ ಸಾಕ್ತಾರೆ. ನಮ್ಮ ವಾದ್ಯದವರು 12ರಿಂದ 13 ಕಿಲೋಮೀಟ್ರ್ ನಡ್ಕೊಂಡು ಬರೋದಲ್ಲದೆ ಜೊತೆಗೆ ವಾದ್ಯವನ್ನು ನಿರಂತರವಾಗಿ ನುಡಿಸ್ತಾ ಬರಬೇಕು. ಮುಂದಿನ ಕಟ್ಟೆ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಬೈಲೂರು.
ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನವು ಕೂಡ ತುಂಬಾ ಸುಂದರವಾಗಿದೆ ಹಾಗೂ ಶಾಂತತೆಯಿಂದ ಕೂಡಿದೆ. ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ನಂತರ ಬಹುತೇಕ ಹಾದಿ ಗೆದ್ದೆ ಆಗಿರುತ್ತೆ. ಈ ಗೆದ್ದೆ ಮೂಲಕನೇ ಹಾಗೆ ಹೋಗಬೇಕಾಗುತ್ತೆ. ಈಗೆಲ್ಲ ಕಂಟೆಗಳನ್ನೆಲ್ಲ ಕಟ್ಟಿದ ಮೇಲೆ ಸ್ವಲ್ಪ ನಮ್ಮ ನಡೆಯೋಕ್ಕೆ ತುಂಬಾ ಈಸಿ ಆಗುತ್ತೆ. ಮುಂಚೆ ಇದು ಕೂಡ ಇರಲಿಲ್ಲ. ಮುಂದೆ ದೇವರನ್ನು ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಮೊದಲು ಶ್ರೀ ಮಹಾಗಣಪತಿಯ ಆರತಿಯ ನಂತರ ಊರ ಜನರಿಂದ ಬಂದ ಕಾಯಿಗಳನ್ನೆಲ್ಲ ಒಡೆದಾದ್ಮೇಲೆ ಶ್ರೀ ಮಾರ್ಕಂಡೇಶ್ವರ ಸ್ವಾಮಿಯ ಜೊತೆ ಶ್ರೀ ಮುರುಡೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನಿಟ್ಟು ಆರತಿಯನ್ನು ಮಾಡ್ತಾರೆ. ಈ ಕಟ್ಟೆ ಪೂಜೆಗಳ ಇನ್ನೊಂದು ವಿಶೇಷತೆ ಏನಂದರೆ, ಈ ಪ್ರಸಾದ ರೂಪದಲ್ಲಿ ಕಡಲೆಕಾಳಿನ ಉಸ್ಲಿ ಮತ್ತು ಕುಡಿಲಿಕ್ಕೆ ಕಟ್ನೆ ಅಂತ ಕೊಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಪ್ರಸಾದ ತಿಂದು ಸ್ವಲ್ಪ ವಿಶ್ರಾಂತಿ ಪಡೆದ ನಂತರ ಶ್ರೀ ದೇವರನ್ನು ನಿಶ್ಚಿತಾರ್ಥಕ್ಕೆಂದು ಕೊಂಡೊಯ್ತಾರೆ. ಇಲ್ಲಿ ನಿಶ್ಚಿತಾರ್ಥ ಅಂದರೆ ಮರುದಿನ ವನಕಾನಮ್ಮ ದೇವಸ್ಥಾನದಲ್ಲಿ ನಡೆಯುವ ಶ್ರೀ ಮುರುಡೇಶ್ವರ ದೇವರ ಮದುವೆಗೆ ಒಪ್ಪಂದವನ್ನು ಸೂಚಿಸೋ ಒಂದು ಪದ್ಧತಿ ಅಷ್ಟೆ. ಶ್ರೀ ವನಕಾನಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರು ಬಂದು ಒಂದು ಆರತಿಯನ್ನು ಸಮರ್ಪಿಸಿ ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಿಶ್ಚಿತಾರ್ಥ ಆದಮೇಲೆ ಎಲ್ಲರಿಗೂ ಜಾತ್ರೆಗೆ ಆಮಂತ್ರಣವನ್ನು ನೀಡಿ ಮುಂದೆ ಸಾಗುತ್ತಾ ಹೋಗ್ತದೆ. ಈ ಕೊಯ್ಲು ಅದು ಗೆದ್ದೆಗಳೆಲ್ಲ ಕೆಲವೊಂದ್ಸಲ ಮುಳ್ಳುಗಳಿರುತ್ತೆ. ಈ ಚಪ್ಪಲ್ಗೆ ಹಾಕೊಳ್ದೆ
ಬರೀ ಕಾಲಲ್ಲಿ ಪಾಲಿಕೆ ಹೊತ್ಕೊಂಡು ಹೋಗೋದಿದೆಯಲ್ಲ ತುಂಬಾ ಕಷ್ಟ. ಸೂರ್ಯ ಮುಳುಗಿ ಕತ್ತಲಾಗಿದೆ. ಆದರೆ ಇನ್ನೂ 2-3 ಕಟ್ಟೆಗಳ ಪೂಜೆ ನಡೆದು ನಂತರ ಮುರುಡೇಶ್ವರ ದೇವಸ್ಥಾನಕ್ಕೆ ಮರಳಿ ಹೋಗಬೇಕು. ಇಲ್ಲಿ ಗೆದ್ದೆ ನೀರಾವರಿಗೋಸ್ಕರ ನೀರನ್ನು ತಡೆದಿಟ್ಟು ಇಲ್ಲಿ ಒಂದು ಸೇತುವೆ ಕೂಡ ಮಾಡಿದ್ದಾರೆ. ಆಗಲೇ ಕತ್ತಲೆ ಆಗಿಬಿಟ್ಟಿದೆ. ಇನ್ನು ಮುಂದಿನ ದಾರಿ ಅಷ್ಟು ಸುಲಭವಾಗಿಲ್ಲ, ತುಂಬ ಕಠಿಣ ಇದೆ, ಅಡಚಣೆ ಇದೆ. ಪಾಲಿಕೆ ಹೊತ್ತವರಿಗೆ ತುಂಬಾ ಕಷ್ಟ ಆಗುತ್ತೆ. ಏನಾದರೂ ಅಕಸ್ಮಾತ್ ಪಾಲಿಕೆ ಕೆಳಗೆ ಬಿದ್ದು ಏನಾದರೂ ಒಂಥರ ಆದರೆ ಮತ್ತು ಅದಕ್ಕೆ ಪ್ರಾಯಶ್ಚಿತ್ತ ಹೋಮ ಮಾಡಬೇಕು. ತುಂಬಾ ಬೇರೆ ಬೇರೆ ವಿಧಾನಗಳನ್ನು ಮಾಡಬೇಕಾಗುತ್ತೆ. ಮತ್ತು ಅದು ಒಳ್ಳೆಯ ಸೂಚನೆ ಕೂಡ ಅಲ್ಲ. ಅದಕ್ಕಾಗಿ ತುಂಬ ಕೇರ್ಫುಲ್ಲಾಗಿ ಪಾಲಿಕೆಯನ್ನು ಹೊತ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿಯ ಸ್ಥಳೀಯರು ಈ ಪಾಲಿಕೆ ಹೋಗಲಿಕ್ಕೆ ಅನುಕೂಲ ಆಗಲಿ ಅಂತ ಬೆಳಕು ಮತ್ತು ಕೆಲವೊಂದು ಕಡೆ ಈ ಬೇಲಿಯನ್ನೆಲ್ಲ ತೆಗೆದು ದಾರಿಯನ್ನೆಲ್ಲ ಮಾಡಿರ್ತಾರೆ. ಆದರೆ ಇನ್ನು ಕೆಲವೊಂದು ಕಡೆ ಅದಿರಲ್ಲ. ಸುಮಾರು 8-8:30 ಅಷ್ಟೊತ್ತಿಗೆ ನಾವು ಮುರುಡೇಶ್ವರ ದೇವಸ್ಥಾನಕ್ಕೆ ತಲುಪಿದ್ವಿ. ಉತ್ಸವ ಮೂರ್ತಿಯನ್ನು ಗರ್ಭಗುಡಿಯ ಒಳಗೆ ತಂದ ಮೇಲೆ ಒಂದು ಆರತಿ ಮಾಡಿ ಮತ್ತು ದಿನನಿತ್ಯದ ಪೂಜಾ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಇತರೆ ಉತ್ಸವ ಸೇವೆಗಳು ಹಾಗೂ ಮುರುಡೇಶ್ವರ ದೇವರ ಮದುವೆ ಕಾರ್ಯಕ್ರಮವನ್ನು ನೋಡೋಣ. ಕಂಟೆಂಟ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ.